ಅವ್ರಿಗೆಲ್ಲ ನಾವು ಉತ್ತರ ಕೊಡಲ್ಲ ಸರ್. ದಾವಣಗೆರೆಯಲ್ಲಿ ಗಲಾಟೆ ಬಿಡಿಸಕ್ಕೆ ಹೋದಂತ ಪೊಲೀಸ್ನವ್ರ ಮೇಲೆ ಕಾಂಗ್ರೆಸ್ ಮುಖಂಡರು ಮಕ್ಕಳು ಹಲ್ಲೆ ಮಾಡಿರುವಂಥದ್ದು ಸರ್. ನೋಡಿ, ಇದು ಎಲ್ಲಿಗೆ ಬಂದು ನಿಂತಿದೆ ಅಂದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಬಹುಶಃ ಇದಕ್ಕೆ ಅರ್ಥವೇ ಇಲ್ಲ ಇವತ್ತು. ಏಕೆಂದರೆ 2-3 ಅಂಶಗಳು ಇತ್ತೀಚೆಗೆ ನಡೆದಂಥ ಕೆಲವೊಂದಷ್ಟು ಏನು ಪಾಪ ಒಬ್ಬ ಕಾಂಗ್ರೆಸ್ನ ಕಾರ್ಯಕರ್ತನ ಮೇಲೆ ಗೋಲಿ ಪಾಪ ಚಲಾಯಿಸಿ ಪಾಪ ಸತ್ತೇ ಹೋದ ಆ ಮನುಷ್ಯ. ಅವನ ಪಾಪ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಇವತ್ತು ರಕ್ಷಣೆ ಇಲ್ಲ, ಆದರೆ ಕಾಂಗ್ರೆಸ್ನ ಶಾಸಕರನ್ನ ರಕ್ಷಣೆ ಕೊಟ್ಕೊಳ್ಳೋ ನಿಟ್ಟಿನಲ್ಲಿ ಇವತ್ತೇನು ಮಾಡಿದ್ರು, ಉಪಮುಖ್ಯಮಂತ್ರಿಗಳು ಏನು ಹೇಳಿಕೆ ಕೊಟ್ಟರು, ಅಲ್ಲೆಲ್ಲೋ ಶಿಡ್ಲಘಟ್ಟದಲ್ಲಿ ಪಾಪ ಅವ್ರು ಯಾರೋ ಹೆಣ್ಣು ಮಗಳು ಅಧಿಕಾರಿ, ಶಿಡ್ಲಘಟ್ಟದ ಅಧಿಕಾರಿ ಆ ಹೆಣ್ಣು ಮಗಳ ಮೇಲೆ ಯಾವ ರೀತಿ ದೌರ್ಜನ್ಯದ ಮಾತುಗಳನ್ನಾಡಿದರು, ಯಾವ ರೀತಿ ದಬ್ಬಾಳಿಕೆಯ ಮಾತುಗಳನ್ನಾಡಿದರು, ಇವೆಲ್ಲ ಮುಚ್ಚಾಕ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಇದು ಕಾಂಗ್ರೆಸ್ನ ಇವತ್ತಿನ ಈ ಒಂದು ವ್ಯವಸ್ಥೆ ಏನಿದೆ, ಈ ಆಡಳಿತ ಯಂತ್ರ ಅಂತಕ್ಕಂಥದ್ದು ಸಂಪೂರ್ಣ ಕುಸಿದೋಗಿದೆ. ಇವ್ರಿಗೆ ಬೇಕಾದಂಗೆ ಸ್ವೇಚ್ಛಾಚಾರವಾಗಿ ಬೇಕಾದವ್ರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು, ಇನ್ಯಾರನ್ನೋ ರಾಜಕೀಯವಾಗಿ ದ್ವೇಷ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರನ್ನ ಮುಗಿಸ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದೆ. ಇದು ಭಾಳ ದಿನ ನಡೀಲಿಕ್ಕಿಲ್ಲ. ಅವ್ರಿಗೆಲ್ಲ ನಾವು ಉತ್ತರ ಕೊಡಲ್ಲ ಸರ್. ದಾವಣಗೆರೆಯಲ್ಲಿ ಗಲಾಟೆ ಬಿಡಿಸಕ್ಕೆ ಹೋದಂತ ಪೊಲೀಸ್ನವ್ರ ಮೇಲೆ ಕಾಂಗ್ರೆಸ್ ಮುಖಂಡರು ಮಕ್ಕಳು ಹಲ್ಲೆ ಮಾಡಿರುವಂಥದ್ದು ಸರ್. ನೋಡಿ, ಇದು ಎಲ್ಲಿಗೆ ಬಂದು ನಿಂತಿದೆ ಅಂದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಬಹುಶಃ ಇದಕ್ಕೆ ಅರ್ಥವೇ ಇಲ್ಲ ಇವತ್ತು. ಏಕೆಂದರೆ 2-3 ಅಂಶಗಳು ಇತ್ತೀಚೆಗೆ ನಡೆದಂಥ ಕೆಲವೊಂದಷ್ಟು ಏನು ಪಾಪ ಒಬ್ಬ ಕಾಂಗ್ರೆಸ್ನ ಕಾರ್ಯಕರ್ತನ ಮೇಲೆ ಗೋಲಿ ಪಾಪ ಚಲಾಯಿಸಿ ಪಾಪ ಸತ್ತೇ ಹೋದ ಆ ಮನುಷ್ಯ. ಅವನ ಪಾಪ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಇವತ್ತು ರಕ್ಷಣೆ ಇಲ್ಲ, ಆದರೆ ಕಾಂಗ್ರೆಸ್ನ ಶಾಸಕರನ್ನ ರಕ್ಷಣೆ ಕೊಟ್ಕೊಳ್ಳೋ ನಿಟ್ಟಿನಲ್ಲಿ ಇವತ್ತೇನು ಮಾಡಿದ್ರು, ಉಪಮುಖ್ಯಮಂತ್ರಿಗಳು ಏನು ಹೇಳಿಕೆ ಕೊಟ್ಟರು, ಅಲ್ಲೆಲ್ಲೋ ಶಿಡ್ಲಘಟ್ಟದಲ್ಲಿ ಪಾಪ ಅವ್ರು ಯಾರೋ ಹೆಣ್ಣು ಮಗಳು ಅಧಿಕಾರಿ, ಶಿಡ್ಲಘಟ್ಟದ ಅಧಿಕಾರಿ ಆ ಹೆಣ್ಣು ಮಗಳ ಮೇಲೆ ಯಾವ ರೀತಿ ದೌರ್ಜನ್ಯದ ಮಾತುಗಳನ್ನಾಡಿದರು, ಯಾವ ರೀತಿ ದಬ್ಬಾಳಿಕೆಯ ಮಾತುಗಳನ್ನಾಡಿದರು, ಇವೆಲ್ಲ ಮುಚ್ಚಾಕ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಇದು ಕಾಂಗ್ರೆಸ್ನ ಇವತ್ತಿನ ಈ ಒಂದು ವ್ಯವಸ್ಥೆ ಏನಿದೆ, ಈ ಆಡಳಿತ ಯಂತ್ರ ಅಂತಕ್ಕಂಥದ್ದು ಸಂಪೂರ್ಣ ಕುಸಿದೋಗಿದೆ. ಇವ್ರಿಗೆ ಬೇಕಾದಂಗೆ ಸ್ವೇಚ್ಛಾಚಾರವಾಗಿ ಬೇಕಾದವ್ರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು, ಇನ್ಯಾರನ್ನೋ ರಾಜಕೀಯವಾಗಿ ದ್ವೇಷ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರನ್ನ ಮುಗಿಸ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದೆ. ಇದು ಭಾಳ ದಿನ ನಡೀಲಿಕ್ಕಿಲ್ಲ. ಥ್ಯಾಂಕ್ ಯು.